ಆನೇಕಲ್ ತಾಲೂಕಿನ ಹೆಬ್ಬಗೋಡಿ ಗ್ರಾಮದ ಸರ್ವೆ ನಂಬರ್ 70ರಲ್ಲಿ ಇರುವ ಸರ್ಕಾರಿ ರಸ್ತೆ ಹಾಗೂ ರಾಜಕಾಲುವೆಯನ್ನ ಕೆಲ ಕಂಪನಿ ಮಾಲೀಕರು ಒತ್ತುವರಿ ಮಾಡಿಕೊಂಡಿರುವ ಪರಿಣಾಮ ರೈತರಿಗೆ ತಮ್ಮ ಜಮೀನಿಗೆ ತೆರಳಲು ಹಾಗೂ ಬೆಳೆ ಬೆಳೆಯಲು ತೊಂದರೆಯಾಗುತ್ತಿದೆ ಎಂದು ಅಂಬೇಡ್ಕರ್ ಸೇವಾ ಸಮಿತಿಯ ರಾಜ್ಯಾಧ್ಯಕ್ಷ ಕೆಎಂ ಸಂದೇಶ್ ಅವರು ಆರೋಪಿಸಿದರು. ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಹಲವು ವರ್ಷಗಳಿಂದ ಜಮೀನು ಮಾಲೀಕರು ತಮ್ಮ ಜಮೀನಿಗೆ ರಸ್ತೆ ಬಿಡಿಸಿಕೊಳ್ಳಲು ಸಂಕಷ್ಟ ಅನುಭವಿಸುತ್ತಿದ್ದು, ಕೆಲ ಭೂಗಳ್ಳರು ರೈತರಿಗೆ ನಿರಂತರ ಕಿರುಕುಳ ನೀಡುತ್ತಿದ್ದಾರೆ ಎಂದು ಹೇಳಿದರು. ಸಂಬಂಧಿತ ಸರ್ಕಾರಿ ಅಧಿಕಾರಿಗಳು ಕೂಡಲೇ ಎಚ್ಚೆತ್ತುಕೊಂಡು ಒತ್ತುವರಿ ತೆರವುಗೊಳಿಸಿ ರೈತರಿಗೆ ಸಂಚಾರಕ್ಕೆ ಅನುಕೂಲವಾಗುವಂತೆ ರಸ್ತೆ ವ್ಯವಸ್ಥೆ ಕಲ್ಪಿಸಬೇಕು ಎಂದು ಆಗ್ರಹಿಸಿದರು. ಪತ್ರಿಕಾಗೋಷ್ಠಿಯಲ್ಲಿ ಅಂಬೇಡ್ಕರ್ ಸೇವಾ ಸಮಿತಿಯ ಬೆಂಗಳೂರು ನಗರ ಜಿಲ್ಲಾಧ್ಯಕ್ಷ ಬಿಕ್ಕನಹಳ್ಳಿ ಕುಮಾರ್, ಯುವ ಘಟಕದ ಅಧ್ಯಕ್ಷ ಹೆಬ್ಬಗೋಡಿ ಭಾಸ್ಕರ್, ಪ್ರಶಾಂತ್, ಚಲಪತಿ, ಸಿದ್ದರಾಮಯ್ಯ, ಮುಳ್ಳೂರು ವೆಂಕಟಸ್ವಾಮಿ, ಬಿಕೆ ಮಂಜುನಾಥ್, ಯಲ್ಲಪ್ಪ ಹಾಗೂ ಸಂಘಟನೆಯ ಇತರೆ ಪದಾಧಿಕಾರಿಗಳು ಉಪಸ್ಥಿತರಿದ್ದರು. ತಾಲೂಕು ಅತ್ತಿಬೇಲೆ ಟು ಹೋಬಳಿ ಹೆಬ್ಬಗೋಡಿ ಗ್ರಾಮ ಸರ್ವೆ ನಂಬರ್ 70. ಈ ಗ್ರಾಮದಲ್ಲಿ ನೋಡಿ, ಇವರು ನಮ್ಮ ಜೊತೆ ಇದ್ದಾರಲ್ಲ, ಇವರು ರವೀಂದ್ರ ಅನ್ನೋರ ಕಡೆಯಿಂದ ಈ ಜಮೀನು ತಗೊತಾರೆ. ಈ ಜಮೀನು ಅವ್ರಿಗೆ ಯಾವ ಥರ ಬರುತ್ತೆ ಅಂದರೆ KADP ಅಂತ ಅವ್ರಿಗೆ ಬರುತ್ತೆ, ಮತ್ತು ರವೀಂದ್ರ ಅವರು ಪರ್ಚೇಸ್ ಮಾಡ್ತಾರೆ. ರವೀಂದ್ರ ಅವ್ರ ಕಡೆಯಿಂದ ಇವ್ರು ಪರ್ಚೇಸ್ ಮಾಡ್ತಾರೆ. ಈ ಜಾಗ ತಗೊಂಡು ಈಗ ಈ ಜಾಗನ ಸುಮಾರು ವರ್ಷಗಳಿಂದ ಏನೂ ಕೆಲಸ ಮಾಡಿದ್ರೆ ಸೈಲೆಂಟಾಗಿ ಬಿಟ್ಟಿದ್ದಾರೆ. ಸರ್ವೆ ನಂಬರ್ 70ರಲ್ಲಿ ಯಾಕೆ ಸೈಲೆಂಟಾಗಿ ಬಿಟ್ಟಿದ್ದಾರೆ ಅಂದರೆ ನೋಡಿ, ಅಲ್ಲಿಂದ ಇಲ್ಲಿ ತನಕ ಸರ್ಕಾರಿ ರಸ್ತೆ ಬರುತ್ತೆ. ಮತ್ತು ಈ ಜಾಗ ಏನೈತೆ ಇವಾಗ ಇವ್ರು ಕಾಂಪೌಂಡ್ ಹಾಕಿರೋ ಜಾಗ, ಅಲ್ಲಿಂದ ಇಲ್ಲಿ ತನಕನೂ ರಾಜಕಾಲುವೆ ಬರ್ತಿತ್ತು. ಈ ರಾಜಕಾಲುವೆ ಜೊತೆಗೆ ಆ ರಸ್ತೆ ಎರಡೂ ಈ ಕಂಪ್ನಿಯವನು ಏನು ಇತ್ತು ಒಂದು ವರದರಾಜು ಅನ್ನೋನು ಏನು ಮಾಡ್ತಾನೆ, ರಸ್ತೆನೂ ಒತ್ತುವರಿ ಮಾಡ್ಕೊತಾನೆ, ರಾಜಕಾಲುವೆನೂ ಒತ್ತುವರಿ ಮಾಡ್ಕೊಂಡು ಈ ಕಾಂಪೌಂಡ್ ಹಾಕ್ಬಿಡ್ತಾನೆ. ಈ ಮನೆಗೆ ಇದು ಫ್ಯಾಕ್ಟ್ರಿ ಗಿಟ್ರಿ ಎಲ್ಲ ಕಟ್ಕೊತಾನೆ. ಇವರು ಪಾಪ ರೈತರು ಬೆಳೆ ಬೆಳೆಯೋದಕ್ಕೆ ಅವಕಾಶನೇ ಇಲ್ದಿರಾಗೋಗಿದೆ. ಅವ್ರಿಗೆ ಸುಮಾರು ವರ್ಷಗಳಿಂದ ಈ ರೋಡ್ಗೆ ಈ ಜಮೀನಿಗೆ ರಸ್ತೆ ಬಿಡಿಸ್ಕೊಳ್ಳೋದಕ್ಕೋಸ್ಕರ ಸುಮಾರು ವರ್ಷಗಳಿಂದ ಪಾಪ ತುಂಬ ಕಷ್ಟಪಡ್ತಾಯಿದ್ದಾರೆ. ನಾನು ಓಪನ್ ಆಗಿ ಹೇಳ್ತಾ ಇದ್ದೀನಿ, ಇವರು ಏನು ರೈತರಿಗೆ ತೊಂದರೆ ಕೊಡೋಂಥ ಇವರು ಭೂಗಳರೆಲ್ಲ ಯಾರಿದ್ದಾರೆ, ಇವರು ಈ ಕೂಡಲೇ ಎಚ್ಚೆತ್ಕೊಂಡು ಇವ್ರಿಗೆ ರಸ್ತೆ ವ್ಯವಸ್ಥೆ ಮಾಡಿಕೊಡ್ಬೇಕು. ನೋಡಿ, ಸರ್ಕಾರಿ ಸರ್ವೆ ಸ್ಕೆಚ್ಚಲ್ಲೇ ಇದೆ, ಸರ್ಕಾರಿ ರಸ್ತೆ ಇದೆ. ಆ ರಸ್ತೆ ಮಾಡಿಕೊಟ್ರೆ ಪಾಪ ಈ ಬಡವ್ರಿಗೆ ರೈತರಿಗೆ ಸ್ವಲ್ಪ ಅನುಕೂಲ ಆಗುತ್ತೆ. ಅವರು ಈ ಹೆಬ್ಬಗೋಡಿ ಗ್ರಾಮದಲ್ಲಿ ಬಿಟ್ಕೊಡ್ದಿರ ಈ ಥರ ತೊಂದರೆ ಕೊಡ್ತಾ ಇರೋಂಥದ್ದು. ದಯವಿಟ್ಟು ಅವ್ರಿಗೆ ರಸ್ತೆ ಬಿಡಬೇಕು. ಮತ್ತು ಸರ್ಕಾರಿ ಅಧಿಕಾರಿಗಳು ಕೂಡ ನಾವು ಇವತ್ತೇ ಅರ್ಜಿ ಕೊಟ್ಟಿದ್ದೀವಿ. ಸರ್ಕಾರಿ ಅಧಿಕಾರಿಗಳು ಕೂಡಲೇ ಒಂದು ಸರ್ವೆಗೆ ಹಾಕ್ಕೊಂಡು ನಮ್ಮ ರಾಜಕಾಲುವೆ ಮತ್ತು ಇಲ್ಲಿ ಒಂದಷ್ಟು ನೋಡೋ ಒಂದು ಫ್ಯಾಕ್ಟ್ರಿ ಕಟ್ಟಿರೋದೇ ಒಂದಷ್ಟು ಸರ್ಕಾರಿ ಜಮೀನು ಐತೆ, ಅದು ಆಮೇಲೆ ಇಲ್ಲಿ ಬರೋಂಥ ರಸ್ತೆ, ಸರ್ಕಾರಿ ರಸ್ತೆ ಮೂರೂ ಒತ್ತುವರಿ ತೆರವು ಮಾಡಿಕೊಡ್ಬೇಕು ಅಂತ ಹೇಳ್ಬಿಟ್ಟು ಸರ್ಕಾರಿ ಅಧಿಕಾರಿಗಳು ಮನವಿ ಮಾಡ್ತಾಯಿದ್ದೀನಿ ಸರ್. ಥ್ಯಾಂಕ್ ಯು ಸೋ ಮಚ್. 20 ಗುಂಟೆ ನಮ್ಮ ಹತ್ರ ಬಂದಿರೋರು ರವೀಂದ್ರ ಅನ್ನೋರು ಪರ್ಚೇಸ್ ಮಾಡ್ತಾರೆ. ರವೀಂದ್ರ ಅನ್ನೋರ ಕಡೆಯಿಂದ ನೋಡಿ ಇವ್ರು ಪರ್ಚೇಸ್ ಮಾಡ್ತಾರೆ. ಡಿ ಇಲ್ಲಿದೆ ಅಣ್ಣ, ಇವರು ಕವಿತಾ ಮತ್ತು SR ಆನಂದ್, ರವಿಕುಮಾರ್. SR ಆನಂದ್, ಕವಿತಾ, ರವಿಕುಮಾರ್ ಅನ್ನೋರು ಪರ್ಚೇಸ್ ಮಾಡ್ತಾರೆ. ಅವ್ರಿಗೆ ಪಾಪ ಇಲ್ಲಿ ಬೆಳೆ ಬೆಳೆಯೋದಕ್ಕೆ ದಾರಿನೇ ಇಲ್ದಿರ ಅಂತ ಸಿಚುವೇಶನಲ್ಲಿ ಇದ್ದಾರೆ. ತಗೊಳ್ಳೋವಾಗಿತ್ತಣ್ಣ, ಬರ್ತಾ ಬರ್ತಾ ಕಾಂಪೌಂಡ್ ಹಾಕಿರೋದಲ್ಲ, ಅವರು ಜಾಗ ತೆಗೆದು ಬಿಟ್ಟಿದ್ದಾರೆ ಪಾಪ. ಅಣ್ಣ, ಲ್ಯಾಂಡ್ಗೆ ಪೊಲೀಸ್ನವ್ರಿಗೆ ಸಂಬಂಧ ಇಲ್ಲ ಅಣ್ಣ, ಅದಕ್ಕೆ ಇವಾಗ ನಾನು ದೂರು ಕೊಟ್ಟಿದ್ದೀನಿ. ಥ್ಯಾಂಕ್ ಯು. ಜೈ ಭೀಮ್. ನಾನು ಇಲ್ಲಿ ಸ್ಥಳೀಯನಾಗಿ ಮಾತಾಡ್ತಾ ಇದ್ದೀನಿ. ಸರ್ವೆ ನಂಬರ್ 70ರಲ್ಲಿ ಪಾಪ ಇವರು ಕವಿತಾ ಅನ್ನೋರು ರವೀಂದ್ರ ಅವ್ರ ಹತ್ರ ಪರ್ಚೇಸ್ ಮಾಡ್ತಾರೆ ಸುಮಾರು ವರ್ಷಗಳಿಂದ. ಇದಕ್ಕೆ ದಾರಿ ಕ್ಲೋಸ್ ಮಾಡಿಕೊಂಡು ಈ ಭೂಗಳರು ಏನು ಮಾಡ್ತಾರೆ, ಇದು ಸ್ಥಳೀಯರು, ಈ ವರದರಾಜು ಅನ್ನೋ ಓನರ್ ಏನು ಮಾಡ್ತಾನೆ ನೋಡ್ರಿ, ಎದ್ದು ಕಾಣ್ತಾ ಇದೆ ಇಲ್ಲಿ. ಇದು ಹಳೆ ರಸ್ತೆ ಇದೆ, ಇದು ನಕ್ಷೆನಲ್ಲಿ ರಸ್ತೆ ಇದೆ, ಪ್ಲಸ್ಸು ರಾಜಕಾಲುವೆ ಇದೆ ಇಲ್ಲಿ. ಇವರೆಲ್ಲ ಏನು ಸ್ಥಳೀಯರು, ಇವರೆಲ್ಲ ವರದರಾಜು ಅನ್ನೋನು ಏನು ಮಾಡ್ತಾನೆ, ಸ್ಥಳೀಯರನ್ನೆಲ್ಲ ಒಂದು ಬುಕ್ ಮಾಡಿಕೊಂಡು ನೋಡಿ ಕಾಂಪೌಂಡ್ ಹಾಕ್ಕೊಂಡು ರಸ್ತೆ ಕ್ಲೋಸ್ ಮಾಡ್ಕೊಂಡಿದ್ದಾರೆ. ಪಾಪ ಗೇಟ್ ಹಾಕ್ಬಿಟ್ಟಿದ್ದಾನೆ ನೋಡಿ. ಪಾಪ ಇವ್ರು ರೈತರೇನಾಗಬೇಕು, ಇಲ್ಲಿ ಇದು ಸುತ್ತ ಕಾಂಪೌಂಡ್ ಇದೆ, ಇವ್ರಿಗೆ ಓಡಾಡೋಕ್ಕೆ ದಾರಿ ಇಲ್ಲ. ಮುಂಚೆ ಇದ್ದರು ಒಬ್ಬರು ನವೀನ್ ಅನ್ನೋರು DT ಅವರು ಇದ್ದರು. ಪಾಪ ಅವರು ತುಂಬ ಒಳ್ಳೆ ಕೆಲಸಗಾರರು ನೋಡ್ರಿ. ಅವ್ರನ್ನ ಇಮಿಡಿಯೇಟಾಗಿ ಟ್ರಾನ್ಸ್ಫರ್ ಮಾಡಿಬಿಟ್ರು ಅವರು. ಈ ಕೆಲವೊಂದು ಸರ್ವೆ ನಂಬರ್ಗಳಲ್ಲಿ ಮೊನ್ನೆ ಆದಷ್ಟು ಅಲ್ಲಿ ಇದೇ ಥರ ರಾಜಕಾಲುವೆಗಳು ಮತ್ತು ಒತ್ತುವರಿಗಳನ್ನ ಬಿಡಿಸಿ ಡೆಮೊಲೇಷನ್ ಮಾಡಿದ್ರು. ಅವ್ರಿಗೆ ನೋಡ್ರಿ ಕೂಡಲೇ ಅವ್ರಿಗೆ ಟ್ರಾನ್ಸ್ಫರ್ ಮಾಡಿಬಿಟ್ರು. ಇವಾಗ ಯಾರೋ ಹೊಸೂರು ಬಂದಿದ್ದಾರೆ, ಅವ್ರಿಗೆ ಕೂಡಲೇ ಇದನ್ನು ಪರಿಶೀಲನೆ ಮಾಡಿ ಇವ್ರಿಗೆ ದಾರಿ ಬಿಡಿಸ್ಕೊಡ್ಬೇಕಾಗಿ, ಆಮೇಲೆ ರಾಜಕಾಲುವೆ ತೆರವು ಮಾಡಿಕೊಡ್ಬೇಕಾಗಿ ಇವರು ಅಧಿಕಾರಿಗಳಲ್ಲಿ ನಾನು ಮನವಿ ಮಾಡ್ತಾಯಿದ್ದೀನಿ ಸರ್.